ಈ ಗೇರು ಹಣ್ಣಲ್ಲಿ ವಿಟಮಿನ್ ಸಿ ಕಿತ್ತಳೆ ಹಣ್ಣಿಗಿಂತ 5 ಪಟ್ಟು ಹೆಚ್ಚಿದೆ ಅಂತೆ. ಪುಂಗಣ್ಣೂರು ತಳಿಯನ್ನು ಕೂಡ ನೋಡಿದೆ. ಹೌದು. ಅದು ನೀವು ಎಲ್ಲಿಂದ ತಂದಿರುವಂತದ್ದು? ಅದು ಮಲ್ನಾಡು ಗಿಡ್ಡಕ್ಕೆ ಸೆಮೆನ್ ಕೊಟ್ಟು ಮಾಡಿಸಿದ್ದು. ನಮಸ್ತೆ ವೀಕ್ಷಕರೇ, ಓಂಕಾರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ನಾನು ಬಂದಿರುವಂತದ್ದು ಕಡಬ ತಾಲೂಕಿನ ಕುದ್ಮಾರ್ ಗ್ರಾಮದ ಹರ್ಷಿತ್ ಮುದ್ಯ ಇವರ ಮನೆಗೆ. ನಶಿಸಿ ಹೋಗುತ್ತಿರುವ ಗೇರು ಕೃಷಿಯ ಬಗ್ಗೆ ಮಾಹಿತಿ ಪಡೀಲಿಕ್ಕೆ ಬೇಕಾಗಿ ಬಂದಿರುವಂತದ್ದು. ನಮ್ಮ ಜೊತೆ ಹರ್ಷಿತ್ ಮುದ್ಯ ಇದ್ದಾರೆ, ಅವ್ರ ಜೊತೆ ಮಾತಾಡುವ ಬನ್ನಿ. ಸರ್ ನಮಸ್ತೆ. ನಮಸ್ತೆ. ಈ ಯಾವ ಜಾತಿಯ ಗೇರು ಕೃಷಿ ನೀವು ಮಾಡ್ತಾ ಇದ್ದೀರಿ ಸರ್? ನಮ್ಮಲ್ಲಿ 2 ಜಾತಿ ಇದೆ, ಉಳ್ಳಲ 3 ಮತ್ತೆ ಭಾಸ್ಕರ ಅಂತ ಹೇಳಿ. ಇದು ನಾವು NRCC ಪುರುಷರಗಟ್ಟೆಯಿಂದ ತಂದದ್ದು. ಪುರುಷರಗಟ್ಟೆಯಿಂದ. ಹೌದು. ಎಷ್ಟು ಡಿಸ್ಟೆನ್ಸ್ ಬೇಕು ಇದಕ್ಕೆ? ಸಾಮಾನ್ಯವಾಗಿ 18 ಫೀಟ್ ಕ್ಕೆ ಒಂದೊಂದು ಗಿಡ ನೆಟ್ಟದ್ದು. ಒಂದು ಎಕರೆಗೆ 80 ಗಿಡ ಕೂತ್ಕೊಳ್ತದೆ. ಹಾಗೆ ನಮ್ಮಲ್ಲಿ ಒಂದು 3 ಎಕರೆ ಇದೆ, 240 ಗಿಡ ಇದೆ. 240 ಗಿಡ. ಭಾಸ್ಕರ ಮತ್ತೆ ಉಳ್ಳಲ 3. ಯಾವ್ದು ಒಳ್ಳೆ ನಿಮ್ಮೊಟ್ಟಿಗೆ? ಯಾವ್ದು ಈಗ ಇಳುವರಿ ಜಾಸ್ತಿ ಕೊಡ್ತಾ ಇರುವಂತದ್ದು? ಈಗ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಇಳುವರಿ ಕೊಡ್ತದೆ, ಬೇಗ ಆಗುವಂತದ್ದು ಉಳ್ಳಲ 3 ಬೇಗ ಆಗ್ತದೆ. ಅದು ಮತ್ತೆ ಮಧ್ಯದಲ್ಲಿ ಇಲ್ಲ ಅಂತ ಆಗ್ತದೆ. ಸ್ಟಾರ್ಟಿಂಗ್ ಅಲ್ಲಿ ಒಂದು 3 ಕ್ರಾಪ್ ಬರ್ತದೆ ಅದರಲ್ಲಿ. ಈ ಡಿಸೆಂಬರ್ ಅಲ್ಲಿ ಮಳೆ ಬರದೇ ಇದ್ರೆ ಫಸ್ಟ್ ಕ್ರಾಪ್ ಸಿಗ್ತದೆ, ಸೆಕೆಂಡ್ ಥರ್ಡ್ ಅಂತೇಳಿ ಮೇ ಎಂಡ್ ವರೆಗೆ ಸಿಗ್ತದೆ. ಹಾಗೆ ಉಳ್ಳಲ 3 ಮತ್ತೆ ಭಾಸ್ಕರ 2 ತಳಿ ಇದೆ. ಅಂದ್ರೆ ಈ ಗ್ಯಾಪ್ ಉಳ್ಳಲ 3 ನಿಂತು ಹೋಗೋ ಟೈಮಲ್ಲಿ ಈ ಭಾಸ್ಕರ ಈಗ ಫಲ ಹೋಗ್ತಾ ಉಂಟು, ಮತ್ತೆ ಇದಾಗ್ತಾ ಉಂಟು, ಆಗ್ತಾ ಉಂಟು, ಫ್ಲವರಿಂಗ್ ಆಗ್ತಾ ಉಂಟು. ಈ ಸಲ ಈಗ ಗೇರು ಬೀಜಕ್ಕೆ ಅವ್ರಿಗೆ ಕಡಿಮೆ ಕಾಣ್ತುಂಟು, ಯಾಕೆ? ಏನು ವೆದರಿನ ಸಮಸ್ಯೆನಾ? ಹೌದು, ಈ ಸರಿ ಅಂದ್ರೆ 9 ತಿಂಗಳು ಮಳೆಗಳಿತ್ತಲ್ಲ, ಆಮೇಲೆ ಡಿಸೆಂಬರ್ ವರೆಗೆ ಮಳೆ ಬಂತು, ಚಂಡಮಾರುತ ಅಂತ ಹೇಳಿ ಎಲ್ಲ. ಆಮೇಲೆ ಚಳಿ ಸ್ವಲ್ಪ ಲಾಂಗ್ ಟೈಮ್ ಈ ಸರಿ ಇತ್ತು. ಹಾಗಾಗಿ ಈ ಫ್ಲವರಿಂಗ್ ಎಲ್ಲ ಕರಟಿ ಹೋಯ್ತು. ಮತ್ತೆ ಮೋಡ ಮತ್ತೆ ತುಂತುರು ಮಳೆ ಇದು 2 ಇದ್ರೂ ಕೂಡ ಫಲಕ್ಕೆ ತುಂಬಾ ಇದಾಗ್ತದೆ. ಈ ಗೇರು ಬೀಜದ್ದು ಬಾರಿ ಸೂಕ್ಷ್ಮ, ಯಾಕಂತ ಹೇಳಿದ್ರೆ ಅಡಿಕೆ ಆಗಿ ಅಲ್ಲಲ್ಲ. ಹೌದೌದು. ಇದು ವೆದರ್ ಕರೆಕ್ಟ್ ಆಗಿ ಮಳೆ ಬರ್ಬೇಕು, ಕರೆಕ್ಟ್ ಆಗಿ ಚಳಿ ಇರಬೇಕು. ಹೌದು, ಕರೆಕ್ಟ್ ವೆದರ್ ಇದ್ರೆ ಮಾತ್ರ ಈ ಗೇರು. ಅಂದ್ರೆ ಈಗ ಸ್ವಲ್ಪ ವೆದರಿನ ವೇರಿಯೇಷನ್ ಇರೋದ್ರಿಂದ ನಮಗೆ ಬೆಳೆಯಲ್ಲಿ ವ್ಯತ್ಯಾಸ ಬರ್ತದೆ. ಕಳೆದ ವರ್ಷ ಒಳ್ಳೆ ಇಳುವರಿ ಇತ್ತು, ತೊಂದರೆ ಇರಲಿಲ್ಲ. ಈ ವರ್ಷ ಸ್ವಲ್ಪ ಲೇಟ್ ಫ್ಲವರಿಂಗ್ ಎಲ್ಲ. ಉಳ್ಳಲ 3 ಎಲ್ಲ ಈಗ ಹಣ್ಣಾಗಿ ರೆಡಿ ಆಗ್ತಾ ಉಂಟು. ನಿಮಗೆ 3 ಎಕರೆಯಲ್ಲಿ ಎಷ್ಟು ಇಳುವರಿ ಬಂದಿದೆ? 3 ಎಕರೆಯಲ್ಲಿ ಹೈಯೆಸ್ಟ್ ಅಂದ್ರೆ ನಮಗೆ ಒಂದು 1.5 ಲಕ್ಷ ರೂಪಾಯಿವರೆಗೆ ಬಂದಿದೆ. ಎಷ್ಟು? ಅವಾಗ ರೇಟ್ ಇದ್ದದ್ದು 120, 130 ವರೆಗೆ ಅವರೇಜ್ ರೇಟ್ ಇತ್ತು. ಈ ಸಾರಿ ಕಳೆದ ಸಾರಿ ಎಲ್ಲ 150 ರೂಪಾಯಿ ರೇಟ್ ಕಂಟಿನ್ಯೂಸ್ ಲಾಸ್ಟ್ ವರೆಗೆ ಇತ್ತು. ಈಗ ಗೇರು ಕೃಷಿಗೆ ಕಾಡು ಹಂದಿಗಳು ಮತ್ತೆ ಮಂಗಗಳ ಕಾಟ ಇಲ್ವಾ ಅಂತ? ಇದೆ, ಮಂಗಗಳದ್ದು ಹೈಯೆಸ್ಟ್ ಕಾಟ ಇದೆ, ಮತ್ತೆ ಹಂದಿಗಳದ್ದು ಕೂಡ ಇತ್ತು ಸ್ಟಾರ್ಟಿಂಗ್ ಅಲ್ಲಿ. ನಾವೇನು ಮಾಡಿದ್ದೇವೆ ಅಂತ ಹೇಳಿದ್ರೆ, ಆ ಕಡೆ ಸ್ವಲ್ಪ ಕಾಡು ಅಂದ್ರೆ ಈ ತರ ಸೊಪ್ಪು ಎಲ್ಲ ಕಡಿಯದೆ, ಮತ್ತೆ ಅಲ್ಲಿ ಗೇರನ್ನೆಲ್ಲ ಹೆಕ್ಕುದಿಲ್ಲ. ಈ ಮಂಗಗಳು ಏನ್ ಮಾಡ್ತವೆ ಅಂತ ಹೇಳಿದ್ರೆ, ಹಣ್ಣನ್ನು ತಿಂದು ಬಿಸಾಡ್ತದೆ. ಬಿಸಾಡಿದ್ದನ್ನು ಈ ಹಂದಿಗಳು ಬಂದು ಅದನ್ನು ತಿಂತವೆ. ಹಾಗಾಗಿ 50 ಆ ಕಡೆ 50 ಗಿಡದಲ್ಲಿ ಅಲ್ಲಿ ಓಡಾಡಿಕೊಂಡು ಅಲ್ಲಿ ಆರಾಮಾಗಿದೆ, ಈಚೆ ಬರುದಿಲ್ಲ. ಹಾಗೆ ನಮ್ಗೆ ಇಲ್ಲಿ ಏನಾಗಿದೆ, ಇಲ್ಲಿದ್ದು ನಾವು ಹೆಕ್ಕೊಂಡು ಹೋಗ್ತೇವೆ. ಒಂದು 200 ಗಿಡದ್ದು ನಮ್ಮ ಮುಳ್ಳು ಹಂದಿಗಳದ್ದು ಜಾಸ್ತಿ ಕಾಟ. ಮುಳ್ಳು ಹಂದಿ ಇದೆ. ಮುಳ್ಳು ಹಂದಿ ಮಾತ್ರ ಅದನ್ನು ಮುಳ್ಳು ಹಂದಿ ಎಲ್ಲ ಅದನ್ನು ಬೀಜವನ್ನು ಅದನ್ನು ತೂತು ಮಾಡಿ ಅದನ್ನು ತಿಂತವೆ. ಹಾಗೆ 50 ಮರ ಅಲ್ಲಿ ಬಿಟ್ಟಿದ್ರಿಂದ ನಮಗೆ ಇಲ್ಲಿ ಈ ಕಡೆ ಆರಾಮದಲ್ಲಿ ಈ ಕಡೆ ಬರುದಿಲ್ಲ. ಆ ಕಡೆ ಸ್ವಲ್ಪ ನಾವು ಫಾರೆಸ್ಟ್ ಗಿಡಗಳು, ಹಣ್ಣಿನ ಗಿಡಗಳೆಲ್ಲ ನೆಟ್ಟಿದ್ದೇವೆ. ಕುನ್ನಾರ್ಪುಳಿ, ಮಾವು, ಹೆಬ್ಬಲಸು, ಹಲಸು ಎಲ್ಲ ನೆಟ್ಟಿದ್ದೇವೆ. ಹಾಗಾಗಿ ನಮಗೆ ಒಂದು ಈ ಬೀಜದ ಸೀಸನ್ ಅಲ್ಲಿ ತೋಟಕ್ಕೆ ಕೂಡ ಇಳಿಯುವುದಿಲ್ಲ. ಅಲ್ಲಿ ಇಲ್ಲದ್ರೆ ಮೊದಲು ತೆಂಗಿನಕಾಯಿ ಎಲ್ಲ ಸಿಗ್ತಾ ಇರ್ಲಿಲ್ಲ. ಇವಾಗ ಏನಾಗಿದೆ, ಒಂದು 3-4 ತಿಂಗಳು ತೋಟಕ್ಕೆ ಇಳಿಯುವುದಿಲ್ಲ. 3-4 ತಿಂಗಳು ಇಳಿದಿಲ್ಲ. ಹಾಗಾಗಿ ನಮಗೆ ತೆಂಗಿನಕಾಯಿ ಎಲ್ಲ ಸ್ವಲ್ಪ ಈ ಇದರಿಂದ ನಮಗೆ ಪ್ಲಸ್ ಬೆನಿಫಿಟ್ ಆಯ್ತು ಅಂತ. ಇದೀಗ ಮಂಗಗಳು, ಈಗ ಕಾಡೊಂದಿಗಳು ಬರುವಂತದ್ದು, ಈಗ ಅರಣ್ಯ ನಾಶ ಆಗ್ತಾ ಉಂಟು. ಹೌದು, ಅರಣ್ಯ ಇಲ್ಲ ಈಗ, ಅದಕ್ಕೆ ಆಹಾರಕ್ಕಾಗಿ ಯಾವುದಿಲ್ಲ, ಆಹಾರಕ್ಕಾಗಿ ಅರಸಿ ಬರುವಂತದ್ದು. ಹೌದೌದು. ಅದಕ್ಕೆ ಕೂಡ ಒಂದು ಆಹಾರ ಆಯ್ತು, ನೀವು ಬೆಳೆಯುವ ಬೆಳೆಯಿಂದಾಗಿ. ಅದೇ, ಅದಕ್ಕೆ ಜೀವನಕ್ಕಾಗಿ ಏನಾದ್ರೂ ಬೇಕಲ್ಲ. ಹೌದೌದು. ಇವತ್ತು ಮನುಷ್ಯ ಸ್ವಾರ್ಥನಾಗಿ ಎಲ್ಲವೂ ಕೂಡ ಮರ ಕಡ್ದು, ಹೌದು, ಎಲ್ಲಾ ಕೃಷಿ ಮಾಡಿ ಅವನ ಆದಾಯವನ್ನು ಗಳಿಸುವುದಲ್ಲದೆ ಅದೇ ನಾವು ಬೇರೆ ಜೀವ ಸಂಕುಲವನ್ನು ನೋಡುದಿಲ್ಲ ನಾವು. ಹೌದು, ಈ ಬೆಳೆಯಿಂದ ಏನಾಗಿದೆ ಅಂತ ಹೇಳಿದ್ರೆ, ಸತತವಾಗಿ ಒಂದು 4 ತಿಂಗಳು ಮಂಗ, ಹಂದಿ, ಹಕ್ಕಿಗಳು, ಈ ಬಾವಲಿಗಳು ಅದಕ್ಕೆಲ್ಲ ಒಂದು ಆಹಾರ ಕಂಟಿನ್ಯೂಸ್ ಆಗಿ ಸಿಗ್ತದಲ್ಲ, ಮಳೆಗಾಲದವರೆಗೆ ಸಿಗ್ತದೆ. ಈ ಹಲಸು ಎಲ್ಲ ಇನ್ನು
ಹಣ್ಣಾಗ್ಬೇಕು, ಮಾವೆಲ್ಲ ಇನ್ನು ಹಣ್ಣಾಗ್ಬೇಕು. ಗೇರು ಹಾಗೆಲ್ಲ, ಗೇರು ನಿರಂತರವಾಗಿ ನಿಮ್ಮ ಜನವರಿಯಿಂದ ಸ್ಟಾರ್ಟ್ ಆದ್ರೆ ಮೇ ಎಂಡ್ ವರೆಗೆ ಅದಕ್ಕೆ ಆಹಾರ ಸಿಗ್ತದೆ. ಮಧ್ಯ ಮಧ್ಯದಲ್ಲಿ ಈ ಪುನರ್ಪುಳಿ ಇಂಥದೆಲ್ಲ ಹಣ್ಣಾಗಿ ಸಿಗುವಾಗ ಅದಕ್ಕೆ ಒಂದು ಆಹಾರದ ಭದ್ರತೆ ಸಿಗ್ತದೆ ಅಂತ. ಈಗ ಮಂಗಗಳು ಮಳೆಗಾಲದಲ್ಲಿ ಬರುದಿಲ್ಲ? ಮಳೆಗಾಲದಲ್ಲಿ ತೋಟಕ್ಕೆ ಮಳೆಗಾಲದಲ್ಲಿ ಬೇರೆ ಜಾತಿಯ ಹಣ್ಣುಗಳೆಲ್ಲ ಇದೆ, ಈ ಸೇರೆ, ಈ ಅದೆಲ್ಲ ಕಂಟಿನ್ಯೂಸ್ ಸಿಗ್ತದಲ್ಲ. ಹಾಗಾಗಿ ಮಳೆಗಾಲದಲ್ಲಿ ಸಹ ಸ್ವಲ್ಪ ಈಗ ಇದರಿಂದಾಗಿ ಸ್ವಲ್ಪ ಕಂಟ್ರೋಲ್ ಉಂಟು ಅಂತ. ಮಳೆಗಾಲದಲ್ಲಿ ಈಗ ಆಕಸ್ಮಿಕವಾಗಿ ತೋಟಕ್ಕೆ ಬಂದ್ರು ಕೂಡ ನಾನು ಅಲ್ಲಿ ನಮ್ಮ ಹತ್ರ ಒಂದು 80 ಗಿಡ ತೆಂಗಿನ ಮರ ಇದೆ. ಅದರಲ್ಲಿ ನಾನೊಂದು 20-25 ಗಿಡವನ್ನು ಅದಕ್ಕೆ ಅಂತಲೇ ಬಿಟ್ಟಿದ್ದೇನೆ. ಅಂದ್ರೆ ಅಲ್ಲಿಂದ ನಾವು ಜಾಸ್ತಿ ಓಡಿಸುದಿಲ್ಲ. ಅಲ್ಲಿ ತಿಂದುಕೊಂಡು ಅಲ್ಲೇ ತಿಂದುಕೊಂಡು ಅಲ್ಲಿ ಸ್ವಲ್ಪ ಆ ಕಡೆ ಸ್ವಲ್ಪ ಇನ್ನು ಸ್ವಲ್ಪ ಕಾಡು ಮಾಡಿದ್ದೇನೆ. ಅಲ್ಲಿ ಸ್ವಲ್ಪ ಗೇರು ಗಿಡ ಉಂಟು. ಮತ್ತೆ ಅಲ್ಲಿ ಸ್ವಲ್ಪ ಈ ಚಿಕ್ಕು, ಪೇರಳೆ ಇಂಥದ್ದೆಲ್ಲ ನೆಟ್ಟಿದ್ದೇನೆ. ಹಾಗಾಗಿ ಅದರಿಂದ ಸ್ವಲ್ಪ ಕಂಟ್ರೋಲ್ ಉಂಟು ಅಂತ. ಅಲ್ಲೇ ಬಂದು ಅಲ್ಲೇ ತಿಂತವೆ. ಈ ಗೇರು ಬೀಜದಲ್ಲಿ ಏನು ಔಷಧೀಯ ಗುಣ ಉಂಟು ಏನಾದ್ರು ಸರ್? ಹೌದು, ಈಗ ಈ ಗೇರು ಹಣ್ಣಲ್ಲಿ ವಿಟಮಿನ್ ಸಿ ಕಿತ್ತಳೆ ಹಣ್ಣಿಗಿಂತ 5 ಪಟ್ಟು ಹೆಚ್ಚಿದೆ ಅಂತೆ, ಕಿತ್ತಳೆ ಹಣ್ಣಿಗಿಂತ. ಹಾಗಾಗಿ ಇದರಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚಿದೆ. ಮತ್ತೆ ಇದರಲ್ಲಿ ನಿಮ್ಗೆ ಶೀತ, ಕೆಮ್ಮು ಅದಕ್ಕೆಲ್ಲ ಔಷಧಿ ಗುಣ ಇದರಲ್ಲಿ ಇದೆ. ಮತ್ತೆ ಗೇರು ಬೀಜದಲ್ಲಿ ರಿಚ್ ಪ್ರೋಟೀನ್ ಇದೆ. ಮತ್ತೆ ಇದರಲ್ಲಿ ವೇಸ್ಟೇಜ್ ಅಂತ ಯಾವುದಿಲ್ಲ. ಈಗ ನಾವು ಹಣ್ಣು ಏನಿದೆ ಇದನ್ನು ನಾವು ದನಗಳಿಗೆ ಹಾಕ್ತೇವೆ. ಮತ್ತೆ ಗೇರನ್ನು ಮಾತ್ರ ನಾವು ಅಂಗಡಿಗೆ ಕೊಡುದು. ಈಗ ಮೇವಿನ ಕೊರತೆ ಇರೋದ್ರಿಂದ ಈ ದನಗಳು ತುಂಬಾ ಚೆನ್ನಾಗಿ ತಿಂತದೆ ಇದನ್ನು. ನೀವು ಔಷಧಿ ಏನಾದ್ರು ಬಿಡ್ತೀರಾ? ಇಲ್ಲ, ಔಷಧಿ ಬಿಟ್ರೆ ಈಗ ಇದಕ್ಕೆ ಜೇನು ಹುಳ, ಪಾಲಿನೇಷನ್ ಗೆಲ್ಲ ಬರ್ತದೆ, ಅದೆಲ್ಲ ನಾಶ ಆಗ್ತದೆ. ಹೌದು. ಮತ್ತೊಂದು ಏನಂತ ಹೇಳಿದ್ರೆ, ಈ ಹಣ್ಣನ್ನು ನಾವು ದನಗಳಿಗೆ ಅಂತೇಳಿ ಉಪಯೋಗ ಮಾಡ್ತೇವೆ. ಹಾಗಾಗಿ ಮತ್ತೆ ಈ ಔಷಧಿ ಸಿಂಪಡಣೆ ಮಾಡಿದ ಕೂಡಲೇ ಈ ಹುಳ ಏನಾದ್ರು ಬಂದ್ರೆ ಅದನ್ನು ತಿನ್ಲಿಕ್ಕೆ ಈ ಹಕ್ಕಿಗಳು ಬರ್ತದೆ. ಆ ಹಕ್ಕಿಗಳು ತಿಂದು ಹಕ್ಕಿಗಳು ಸತ್ತದ್ದು ಕೂಡ ಇದೆ. ಹಾಗಾಗಿ ನಾವು ಅಲ್ಲಿ ಔಷಧಿ ಸಿಂಪಡಣೆ ಆಗ್ಲಿ, ರಾಸಾಯನಿಕ ಗೊಬ್ಬರ ಆಗ್ಲಿ ಯಾವುದನ್ನು ಹಾಕುದಿಲ್ಲ. ನಿಮ್ಗೆ ಈ ವರ್ಷ ಫಸಲು ಸ್ವಲ್ಪ ಕಡಿಮೆ ಆಗುತ್ತೆ? ಹೌದು, ಈ ವರ್ಷ ಅಂದ್ರೆ ವೆದರಿನ ಇದರಿಂದ ಕಡಿಮೆ. ಅಂದ್ರೆ ಈಗ್ಲೂ ಕೂಡ ನೋಡಿ, ಮೊನ್ನೆಯಿಂದ ಸತತವಾಗಿ ಮೋಡ ಮತ್ತೆ ಕೆಲವು ತುಂತುರು ಮಳೆ ಎಲ್ಲ ಬಂತು ನೋಡಿ. ಹಾಗಾಗಿ ನಮಗೆ ಇಳುವರಿ ಕಡಿಮೆ. ಸಮಗ್ರ ಕೃಷಿಯಲ್ಲಿ ನಿಮ್ಮಂಟಿಗೆ ಯಾವ್ದೆಲ್ಲ ಉಂಟು? ನಮ್ಮಲ್ಲಿ ಅಡಿಕೆ, ತೆಂಗು, ಗೇರು, ಮತ್ತೆ ಬಾಳೆ ಇದೆ, ಕೊಕ್ಕೋ, ಮತ್ತೆ ಈ ಫಾರೆಸ್ಟಿನ ಗಿಡಗಳಿದೆ, ಹೆಬ್ಬಲಸು, ಹಲಸು, ಹಣ್ಣಿನ ಗಿಡಗಳೆಲ್ಲ ಇದೆ. ಹಾಗಾಗಿ ಈಗ ನಿಮ್ಮ ಹಟ್ಟಿಯಲ್ಲಿ ನಾನು ಪೊಂಗಣ್ಣೂರು ತಳಿಯನ್ನು ಕೂಡ ನೋಡಿದೆ. ಹೌದು. ಅದು ನೀವು ಎಲ್ಲಿಂದ ತಂದಿರುವಂತದ್ದು? ಅದು ಮಲ್ನಾಡು ಗಿಡ್ಡಕ್ಕೆ ಕ್ರಾಸ್ ಮಾಡಿಸಿ ಸೆಮೆನ್ ಕೊಟ್ಟು ಮಾಡಿಸಿದ್ದು. ಹಾಗೆ ಅದಕ್ಕೆ 1-2 ವರ್ಷ ಆಯ್ತು. ಈಗ ಅದರಿಂದಲೇ ಜೋಡಿಗೆಲ್ಲ ಕ್ರಾಸಿಂಗ್ ಮಾಡಿಸ್ತೀನಿ ನಾನು. ಈಗ ಊರಿನ ಗೇರು ಬೀಜಕ್ಕೂ ಈ ಉಳ್ಳಾಲತ್ರಿ ಈ ತರ ಈ ನೀವು ಬೆಳೆದಿರುವಂತಹ ಗೇರು ಬೀಜಕ್ಕೂ ಏನು ವ್ಯತ್ಯಾಸ ಸರ್? ಈಗ ನಮ್ಮ ಲೋಕಲ್ ತಳಿಯಲ್ಲಿ ಗೇರು ಬೀಜ ಉಂಟಲ್ಲ, ಇದು ಗೇರು ಬೀಜ ಸಣ್ಣದು ಬರ್ತದೆ. ಇದರಲ್ಲಿ ತೂಕ ಜಾಸ್ತಿ. ಮತ್ತೆ ಈಗ ಈ NRCC ಅವರು ಮತ್ತೊಂದು ರಿಸರ್ಚ್ ಎಲ್ಲ ಮಾಡಿಸಿ ಜಂಬೋ ವೆರೈಟಿ ಎಲ್ಲ ಮಾಡಿದ್ದಾರೆ. ಇದಕ್ಕಿಂತ ಸ್ವಲ್ಪ ದೊಡ್ಡದು ಬೀಜ ತಯಾರು ಮಾಡಿದ್ದಾರೆ. ಅವರದ್ದು ಒಂದು ರಿಸರ್ಚ್ ಸೆಂಟರ್ ಇಂದಾಗಿ ಈಗ ಈ ತಳಿ ಅಭಿವೃದ್ಧಿ ಹೊಂದಿದೆ. ಸುಮಾರು ವೆರೈಟಿ ನಮ್ಮ ದಕ್ಷಿಣ ಕನ್ನಡಕ್ಕೆ, ಉಡುಪಿಗೆ ಎಲ್ಲ ಬೇಕಾಗುವಂತ ವೆರೈಟಿ ನಮ್ಮ ಪುತ್ತೂರಿನಲ್ಲಿ ಮಾಡಿದ್ದಾರೆ ಈಗ. ಮತ್ತೆ ಸರ್ಕಾರದಿಂದಲೂ ಕೂಡ ಸ್ವಲ್ಪ ಸವಲತ್ತೆಲ್ಲ ಉಂಟು. ಸಬ್ಸಿಡಿ ಏನಾದ್ರು ಕೊಡ್ತಾ ಇದ್ದಾರಾ? ಹೌದು, ಅಂದ್ರೆ ಹೊಸತ್ತು ಗೇರು ಕೃಷಿ ಮಾಡುವವರಿಗೆಲ್ಲ ಅದಕ್ಕೆ ಎಲ್ಲ ಸಬ್ಸಿಡಿ, ಹಣದ ಸಹಾಯ ಎಲ್ಲ ಮಾಡ್ತಾ ಇದ್ದಾರಂತೆ. ಮೊನ್ನೆ ಬಜೆಟ್ ಅಲ್ಲಿ ಕೂಡ ಘೋಷಣೆ ಅದನ್ನು ಗಮನಿಸಿರ್ಬೋದು. ನಿಮಗೆ ಏನಾದ್ರು ಕೊಟ್ಟಿದ್ದಾರಾ? ನಿಮಗೆ ಮಾಡುವಾಗ ಏನಾದ್ರು ಇತ್ತ? ಅವಾಗ ನಮಗೆ ಅಷ್ಟು ಮಾಹಿತಿ ಇರ್ಲಿಲ್ಲ. ನಮಗೆ NRCC ಅಲ್ಲಿ ಅವಾಗ 15 ರೂಪಾಯಿ ಒಂದು ಗಿಡಕ್ಕೆ ಇದ್ದದ್ದು. ಈಗ ಒಂದು 35-40 ರೂಪಾಯಿ ಎಲ್ಲ ಇರ್ಬೋದು. ಈಗ ಹಳೆಯ ಗಿಡಗಳಿಗೆ ನಾವು ಇಂದಿನ ಒಂದು 20 ವರ್ಷ ಹಿಂದಕ್ಕೆ ಹೋದ್ರೆ ಈಗ ಅದಕ್ಕೆ ಹುಳ ಬೀಳುವಂತದ್ದು ಆಗ್ತಿತ್ತು. ಹೌದು. ಇವಾಗ ಏನಾದ್ರು ಅಂತ ಸಮಸ್ಯೆಗಳು ಉಂಟಾ ಅಂತ? ಇವಾಗ್ಲೂ ಕೂಡ ಇದಕ್ಕೆ ಕಾಂಡ ಕೊರೆತ ಅಂತ ಹೇಳಿ ಒಂದು ಹುಳ ಬರ್ತದೆ. ಅದು ಬಂದ್ರೆ ಮರ ಕಂಪ್ಲೀಟ್ ಬಿದ್ದು ಸಾಯ್ತದೆ. ಗೊಬ್ಬರದ ಹುಳದ ತರ ಅದು ಕಾಂಡ ಕೊರಿಯುತ್ತದೆ. ಈ ಉಪ್ಪಳಿಗೆ ಮರಕ್ಕೆಲ್ಲ ಬರ್ತದೆ ನೋಡಿ. ಹೌದೌದು. ಆ ತರದೆಲ್ಲ ಒಂದು ಹುಳ ಇದಕ್ಕೂ ಬರ್ತದೆ. ಇದು ಬಂದ್ರೆ ಆ ಮರದ ಫಸ್ಟ್ ಎಲೆ ಎಲ್ಲ ಹಳದಿ ಕಲರ್ಗೆ ಬಂದು ಮರ ಸಾಯ್ತದೆ. ಅದಕ್ಕೇನು ಇಲ್ಲ, ಇದೇನು ನಾವೇನು ಔಷಧಿ ರಾಸಾಯನಿಕ ಹಾಕದೇ ಇರೋದ್ರಿಂದ ಅದು ನ್ಯಾಚುರಲ್ ಆಗಿ ಕಂಟ್ರೋಲ್ ಆಗ್ತದೆ. ಈಗ ನೀವು ಇಲ್ಲಿ ಗಮನಿಸಿರ್ಬೋದು, ಇಲ್ಲಿ ಗೇರು ಗಿಡ ನಿಮಗೆ ಒಂದು ಮಾತ್ರ ಕಾಣುದು. ಈಗ
ಇಲ್ಲದಿದ್ರೆ ಇದರಲ್ಲಿ ಬೇಕಾದಷ್ಟು ಸೊಪ್ಪು ಇದೆಲ್ಲ ಬರುತ್ತೆ ನೋಡಿ. ಹೌದು. ಆಗ ಕೀಟಗಳು ಏನ್ ಮಾಡ್ತದೆ, ಒಂದು ಬ್ಯಾಲೆನ್ಸ್ ಆಗಿ ಆಚೆ ಈಚೆ ಹೋಗ್ತದೆ, ಆಚೆ ಈಚೆ ಹೋಗ್ತದೆ. ಮತ್ತೆ ಅದಕ್ಕೆ ಒಂದನ್ನೇ ಫೋಕಸ್ ಮಾಡುದಿಲ್ಲ. ಹೌದು. ಈಗ ನಾವು ಸೀಸನ್ ಇದ್ರಿಂದ, ಈಗ ಗೇರು ಹಣ್ಣಾಗಿರೋದ ಕಾರಣದಿಂದ ನಾವು ಇದನ್ನೆಲ್ಲ ಸೊಪ್ಪನ್ನು ತೆಗೆದು ಹಟ್ಟಿಗೆ ಹಾಕಿ ಅಲ್ಲಿಂದ ಗೊಬ್ಬರ ಮಾಡಿ ತೋಟಕ್ಕೆಲ್ಲ ಹಾಕುದು. ಹಾಗೆ ಅದರಿಂದ ನಮ್ಗೆ ಗೇರು ಎಲ್ಲದನ್ನು ಬೆಳೆಸಿಕೊಂಡು ಹೋಗುವಂತದ್ದು. ಹೌದು. ಈ ರಬ್ಬರ್ ಕೃಷಿ ಮತ್ತೆ ಇತರ ಕೃಷಿ ಹಾಗೆ ನಾವು ಅದನ್ನು ಸಂಪೂರ್ಣ ನಾಶ ಅಂತ ಮಾಡ್ಲಿಕ್ಕೆ ಆಗುದಿಲ್ಲ. ಹೌದೌದು. ಈಗ ಗೇರು ಕೃಷಿಯನ್ನು ಯಾಕೆ ಮಾಡ್ತಾ ಇಲ್ಲ ಜನಗಳು? ವಾಣಿಜ್ಯ ಬೆಳೆಯನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ಮೇನ್ ಆಗಿ ಏನಂತ ಹೇಳಿದ್ರೆ, ಒಂದು ಕಾಡು ಪ್ರಾಣಿಗಳ ಉಪದ್ರ ಅಂತ ಹೇಳಿ. ಈ ಮಂಗಗಳು, ಹಂದಿಗಳು ಬಂದ್ರೆ ಈ ತರ ಎಲ್ಲ ನಮಗೆ ನೋಡಿ ಇಲ್ಲಿ ಸಿಕ್ಕಾಪಟ್ಟೆ ಸಿಕ್ಕಿದೆ ನೋಡಿ. ಹೌದು. ನಾನು ಅದು ಆ ಕ್ರಮ ಮಾಡೋದ್ರಿಂದ ಇಲ್ಲಿ ಸಿಕ್ಕಿದೆ. ಮತ್ತೆ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ಒಂದು ರೇಟ್ ಇರ್ಲಿಲ್ಲ. ರೇಟ್ ಆದದ್ದೇ ಈಗ ಒಂದು 150 ರೂಪಾಯಿ ಕಳೆದ ವರ್ಷದಿಂದ 150 ರೂಪಾಯಿ ರೇಟ್ ಆದದ್ದು. ಮತ್ತೊಂದು ಕಾರಣ ಅಂತ ಹೇಳಿದ್ರೆ ವೆದರ್ ಮೇಯ್ನ್ ಇದಕ್ಕೆ. ಸ್ವಲ್ಪ ವೆದರ್ನಲ್ಲಿ ವ್ಯತ್ಯಾಸ ಆದ್ರೆ ಟೋಟಲ್ ಒಂದು ವರ್ಷದ್ದು ಫಸಲು ಇಳುವರಿಯಲ್ಲಿ ಕಡಿಮೆ ಆಗ್ತದೆ. ಉತ್ಪಾದನೆ ಕಡಿಮೆ ಆಗ್ತಾ ಉಂಟು. ಹಣದ ಉತ್ಪಾದನೆ ಕೂಡ ಕಡಿಮೆ, ಇನ್ಕಮ್ ಇಲ್ಲ. ಮತ್ತೆ ಸ್ವಲ್ಪ ಕೆಲಸ ನಿಜವಾಗಿ ಆಗುವಂತದ ನಮ್ಮ ಅಡಿಕೆ ಕೊಯ್ಲೆಲ್ಲ ಮುಗ್ದ ಮೇಲೆ ಆ ಟೈಮಲ್ಲಿ ಫ್ರೀ ಟೈಮ್ ಆಗುವಾಗ ಇಲ್ಲಿ ಸಿಗುವಂತದ್ದು. ಈಗ ವೆದರ್ ಎಲ್ಲ ಚೇಂಜ್ ಆಗಿ ಎಲ್ಲ ವ್ಯತ್ಯಾಸ ಆಗಿದೆ. ಎಲ್ಲ ಈಗ ಅಡಿಕೆ ಕೂಡ ಬೇಗ ಹಣ್ಣಾಗ್ತದೆ. ಮತ್ತೆ ಆ ತರದ್ದು ಹೌದೌದು, ಹೊಸ ಗಿಡಗಳು ಬಂದಿದೆ. ಹೌದು. ಹಾಗೆ ಅಡಿಕೆಗೆ ಹೋಲಿಸಿದ್ರೆ ಇದರಲ್ಲಿ ಮೇಂಟೆನೆನ್ಸ್ ಕಡಿಮೆ. ಅಂದ್ರೆ ನಿಮಗೆ ಇದಕ್ಕೆ ಗೊಬ್ಬರ ಹಾಕುದು, ಅದು ಜಾಸ್ತಿ ನೀರು ಹಾಕುದು, ನೀರೆಲ್ಲ ಇಲ್ಲ. ಇದಕ್ಕೆ ನೀರಿನ ಅವಶ್ಯಕತೆ ಏನಿಲ್ಲ. ಗಿಡ ನೆಟ್ಟ ಮೇಲೆ ಕೂಡ ನೀರಿನ ಅವಶ್ಯಕತೆ ಇದೆ. ಈಗ 1 ವರ್ಷ 2 ವರ್ಷ ಈಗ ಚಿಕ್ಕ ಗಿಡ ಆದ್ರೆ ನಿಮ್ಗೆ ಏನಂದ್ರೆ ಜೂನ್ ಮಳೆಗಾಲ ಸ್ಟಾರ್ಟ್ ಆಗುವ ಫಸ್ಟ್ ಗೆ ನೆಟ್ರೆ ಆಮೇಲೆ ನೀರಿನ ಅವಶ್ಯಕತೆ ಇಲ್ಲ, ಅದೇ ಮತ್ತೆ ರೆಡಿ ಆಗ್ತದೆ. ನಿಮಗೆ 3ನೇ ವರ್ಷದಲ್ಲಿ ಇದು ಹೂ ಆಗ್ತದೆ. ಹೂವಾಗಿ 4ನೇ ವರ್ಷ ನಂತರ ಒಳ್ಳೆ ಇಳುವರಿ ಸ್ಟಾರ್ಟ್ ಆಗ್ತದೆ. ಅಷ್ಟು ಕರೆಕ್ಟ್ ವೆದರ್. ಒಂದು ಮರದಲ್ಲಿ ಎಷ್ಟು ಕೆಜಿ ಗೇರು ಬೀಜ ಆಗ್ಬೋದು? 10 ಕೆಜಿಯಿಂದ ಮೇಲೆ ಸಿಕ್ಕಿದುಂಟು. ಇದು ಸಾಧಾರಣ 10 ವರ್ಷ ಆಯ್ತು ನೋಡಿ. ಮತ್ತೆ ಇದಕ್ಕೆ ಒಂದು ಶೇಪ್ ಅಂತ ಇಲ್ಲ. ಈ ಗೇರಿಗೆ ಬೇರೆ ಮರದ ಹಾಗೆ ಒಂದು ನಿರ್ದಿಷ್ಟ ಮರ ಹೀಗೆ ಹೋಗ್ತದೆ ಹಾಗೆ ಹೋಗ್ತದೆ ಅಂತ ಇಲ್ಲ. ಅದು ನಾವೇನು ಮಾಡ್ಬೇಕಂತ ಹೇಳಿದ್ರೆ ಪ್ರೂನಿಂಗ್ ಮಾಡ್ತಾ ಇರ್ಬೇಕು. ಪ್ರೂನಿಂಗ್ ಮಾಡಿ ಗೆಲ್ಲಿಂದ ಗೆಲ್ಲು ಸವರಿದ್ರೆ ಮಾತ್ರ ಸ್ವಲ್ಪ ಹೇಗೆ ಬೇಕು ಹಾಗೆ ಬೆಳೆಸಬಹುದು ನಾವು. ಹೌದು, ಕ್ರೋಟನ್ ಗಿಡದ ತರ ಪ್ರೂನಿಂಗ್ ಮಾಡಿ ರೌಂಡ್ ಎಲ್ಲ ಮಾಡಿ. ಕೆಲವು ಒಬ್ಬ ಮನುಷ್ಯ ಹೋಗುವ ಅಷ್ಟು ಎತ್ತರಕ್ಕೆ ಕಡಿತಾರೆ. ಅಂದ್ರೆ ನಾವು ಸಣ್ಣದಿರುವಾಗ್ಲೇ ಅದಕ್ಕೆ ನೋಡಿ ನಿಮ್ಗೆ ಅಡ್ಡ ಗೆಲ್ಲನ್ನೆಲ್ಲ ಕಡ್ದು ಈಗ ನಮಗೆ ಮಧ್ಯದಲ್ಲಿ ಎಲ್ಲಿ ಬೀಜ ಎಲ್ಲ ಕರೆಕ್ಟ್ ಆಗಿ ಕಾಣ್ತದೆ. ಮತ್ತೆ ಬಿದ್ರು ಕೂಡ ಪಕ್ಕ ಇದು ಸಾಯುದಿಲ್ಲ. ಅಂದ್ರೆ ಈ ಮರ ಒಂದು ಮಾಲಿದ್ರು ಕೂಡ ಅಲ್ಲಿಂದಲೇ ಎದ್ದು ಬರ್ತದೆ. ಫುಲ್ ನೆಲಕ್ಕೆ ಬೀಳುದಿಲ್ಲ. ಬೀಳುದು ಬಿದ್ರು ಕೂಡ ಅಲ್ಲಿಂದಲೇ ಮೇಲೆ ಬರ್ತದೆ. ಬುಡ ಅಲ್ಲೇ ಇರ್ತದೆ. ಅದಕ್ಕೆ ನಾವು ಮೊದ್ಲು ಏನ್ ಮಾಡ್ಬೇಕಂದ್ರೆ ಈ ಕೋಲನ್ನೆಲ್ಲ ಕಟ್ಟಿ ಇದ್ ಮಾಡ್ಬೇಕು. ಮತ್ತೆ ಜಾಸ್ತಿ ಟಾಪ್ ಅನ್ನೆಲ್ಲ ಸಣ್ಣದಿರುವಾಗಲೇ ಒಂದು 4-5 ವರ್ಷ ಇರುವಾಗ ಟಾಪ್ ಅನ್ನೆಲ್ಲ ಕರೆಕ್ಟ್ ಪ್ರೂನಿಂಗ್ ಮಾಡಿದ್ರೆ ಗಾಳಿಗೆಲ್ಲ ಬೀಳುದೆಲ್ಲ ತಪ್ತದೆ. ಈ ವರ್ಷ ಬಾರಿ ಕಡಿಮೆ ಫಸಲಾಗದ್ರೆ. ಇಷ್ಟು ವರ್ಷದಲ್ಲಿ ಈ ವರ್ಷವೇ ಬಾರಿ ಕಡಿಮೆ. ಅಧಿಕ ಮಳೆ ನಿಮಗೆ ಅಧಿಕ ಮಳೆ, ಚಳಿ ಸ್ವಲ್ಪ ಈ ವರ್ಷ ಜಾಸ್ತಿ. ಅಧಿಕ ಮಳೆ ಬಿಸಿಲು ಸ್ವಲ್ಪ ಕಡಿಮೆ ನೋಡಿ ಈ ವರ್ಷ. ಹಾಗಾಗಿ ಪಾಲಿನೇಷನ್ ಎಲ್ಲ ಆಗುದಿಲ್ಲ. ಮತ್ತೆ ಟೀ ಸೊಳ್ಳೆದು ಮೋಡ ಎಲ್ಲ ಬಂದ್ರೆ ಇದಕ್ಕೆ ಮೇನ್ ಆಗಿ ಬರುವಂತದ್ದು ಅಂದ್ರೆ ಟೀ ಸೊಳ್ಳೆಯಿಂದ ಅದರ ಫಲ ಎಲ್ಲ ಕರಟಿ ಹೋಗುವಂತದ್ದು. ಮತ್ತೆ ಅದಕ್ಕೆ ಎಲೆ ಎಲ್ಲ ಕರಟಿ ಹೋಗುವಂತದ್ದು ನೋಡಿ. ಅದರಲ್ಲಿ ಒಂದು ಅಟ್ಯಾಕ್ ಆಗಿದೆ ನೋಡಿ, ಒಳ್ಳೆಯಿಂದ ಕಾಣ್ತಾ ಇರ್ಬೋದು ನಿಮ್ಗೆ. ಎಲೆ ಇದೆಲ್ಲ ಅದು ಟೀ ಸೊಳ್ಳೆಯಿಂದ ಆಗುದು. ಇಲ್ಲದ್ರೆ ಅದು ಚಿಗುರು ಕಂಟಿನ್ಯೂ ಆಗಿ ಅಲ್ಲಿಂದ ಫ್ಲವರಿಂಗ್ ಆಗುವಂತದ್ದು. ಅದಕ್ಕೆ ಸ್ಪ್ರೇ ಹೊಡೆಯುವಂತದ್ದು. ನೀವು ಗೊಬ್ಬರ ಎಲ್ಲ ಹೇಗೆ ಕೊಡ್ತೀರಾ ಇದಕ್ಕೆ? ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೆ ಯಾವುದೇ ಗೊಬ್ಬರ, ರಾಸಾಯನಿಕ ಗೊಬ್ಬರ ಆಗ್ಲಿ ಹಟ್ಟಿ ಗೊಬ್ಬರ ಆಗ್ಲಿ ಯಾವ್ದು ಹಾಕ್ಲಿಲ್ಲ. ಗೊಬ್ಬರ ಕೊಡ್ಲಿಲ್ಲ. ಈಗ 2 ಕೊಟ್ಟು ತೆಗೆದು ಗಿಡ ನೆಟ್ಟ ಮೇಲೆ ಇಲ್ಲಿ ಹತ್ತಿರದಲ್ಲಿರುವಂತ ಸೊಪ್ಪನ್ನು ಕಡ್ದು ಅದರ ಬುಡಕ್ಕೆ ಹಾಕಿ ಅಲ್ಲಿಂದ ಅದೇ ಈಗ ನ್ಯಾಚುರಲ್ ಆಗಿ ಇರುವಂತದ್ದು. ನ್ಯಾಚುರಲ್ ಈಗ ಅಂದ್ರೆ ಯಾವುದೇ ರಾಸಾಯನಿಕ ಆಗ್ಲಿ ಹಟ್ಟಿ ಗೊಬ್ಬರ ಆಗ್ಲಿ ಯಾವ್ದು ಕೊಡ್ಲಿಲ್ಲ ನಾವು. 0 ಇನ್ವೆಸ್ಟ್ಮೆಂಟ್. ಒಮ್ಮೆ ನೆಟ್ಟೆ ಬಿಟ್ಟದ್ ಮಾತ್ರ. ಮತ್ತೆ ಏನಂದ್ರೆ ಸೊಪ್ಪು ಕಡಿಯುವಂತದ್ದು ಕೆಲಸ. ಮಳೆಗಾಲ ಈಗ ಸ್ಟಾರ್ಟ್ ಆಗುವ ಮೇ ಎಂಡ್ ಆದ್ಮೇಲೆ ಗೇರು ಬೀಜ ಎಲ್ಲ ಮುಗ್ದ ಮೇಲೆ ಇದನ್ನು ಸ್ವಲ್ಪ ಪ್ರೂನಿಂಗ್ ಎಲ್ಲ ಮಾಡ್ಲಿಕ್ಕೆ ಇರ್ತದೆ. ಇದರ ಸೊಪ್ಪನ್ನೆಲ್ಲ ನಾವು ಹಟ್ಟಿಗೆ ಹಾಕಿ ಅಲ್ಲಿಂದ ಗೊಬ್ಬರ ತೋಟಕ್ಕೆ ಮಾಡುವಂತದ್ದು. ಮೇನ್ ಉದ್ದೇಶ ಅಂದ್ರೆ ನಮ್ಮದು
ಇದರಲ್ಲಿ ಇನ್ಕಮ್ ಜಾಸ್ತಿ ತೆಗಿಬೇಕು ಅಂತ ಆ ತರ ಉದ್ದೇಶ ಅಲ್ಲ. ಒಂದು ಏನಂದ್ರೆ ಖಾಲಿ ಜಾಗ ಇರುವಂತದ್ದು, ಹೌದು ಸ್ವಲ್ಪ ಗೇರ ಇರ್ಲಿ. ಹೌದು. ಮತ್ತೆ ನಿಮಗೆ ತೋಟಕ್ಕೆ ಕೂಡ ಹೆಲ್ಪ್ ಆಗ್ತದೆ ಮಂಗಗಳು ಬರೋದಕ್ಕೆ. ಹೌದು. ಕಾಡೊಂದಿಗೆ ಮತ್ತೆ ದನಗಳಿಗೆ ಕೂಡ ಉತ್ತಮ ಉತ್ತಮ ಆಹಾರ. ನಾವು ಈ ಹಣ್ಣನ್ನೆಲ್ಲ ಹೌದು ನಾವು ದನಕ್ಕೆ ತಗೊಂಡೋಗಿ ಹಾಕುವಂಥದ್ದು. ಇಷ್ಟು ಹೊತ್ತು ನಶಿಸಿ ಹೋಗುತ್ತಿರುವಂತಹ ಗೇರು ಕೃಷಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ವೀಕ್ಷಕರ ಜೊತೆ ಹಂಚಿಕೊಂಡಿದ್ದೀರಾ ಸರ್, ನಿಮಗೆ ಧನ್ಯವಾದಗಳು. ನಿಮ್ಗೂ ಕೂಡ ತುಂಬಾ ಧನ್ಯವಾದಗಳು. ಈ ಮಾಹಿತಿ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ತಿಳಿಸುತ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಶ್ರೀರಾಮ್.